ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಾವು ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಅಕ್ಕಪಕ್ಕದಲ್ಲಿ ಕಷ್ಟದಲ್ಲಿ ನರಳಾಡ್ತಿದ್ರು ಕೂಡ ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಕಸ್ಮಾತಾಗಿ ಇಲ್ಲೇ ಎಲ್ಲೋ ಹತ್ರದಲ್ಲಿ ಅವ್ರಿಗೆ ಸಹಾಯ ಸಿಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿಗೆ ಬಿಡೋದಕ್ಕೂ ಕೂಡ ತುಂಬ ಒದ್ದಾಟವನ್ನು ನಡೆಸ್ತೀವಿ. ಅಂಥದ್ರಲ್ಲಿ ಒಂದು ವಿಶೇಷವಾದಂಥ ಲೆಟರ್ ನನ್ನ ಕೈಗೆ ಸಿಕ್ಕಿದೆ ಇವತ್ತು. ನೋಡೋಕ್ಕೇ ತುಂಬ ಖುಷಿ ಆಗುತ್ತೆ. ಈ ರೀತಿ ಮನುಷ್ಯರು ಕೂಡ ನಮ್ಮ ಭೂಮಿ ಮೇಲೆ ಇದ್ದಾರಲ್ಲ ಅಂತಲೂ ಭಾಳ ಸಂತೋಷ ಆಗುತ್ತೆ. ನೋಡಿ, ಕುಕ್ಕೆ ಸುಬ್ರಹ್ಮಣ್ಯ, ತಾವೆಲ್ಲ ಗೊತ್ತಿರೋ ಹಾಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು ಲೆಟರ್ ಬಂದಿದೆ. ಏನಿದು ಲೆಟರು? ಇವಾಗ ಬರೋಬ್ಬರಿ ಟೈಮ್ ಎಷ್ಟಾಯಿತು ಅಂತ ನೀವು ನೋಡೋದಾದರೆ ಒಂದು ನಿಮಿಷ ತೋರಿಸ್ತೀನಿ. ಕರೆಕ್ಟಾಗಿ 11:30 ರಾತ್ರಿ 11:30 ಗಂಟೆಗೆ ನನಗೆ ಕುಕ್ಕೆ ಸುಬ್ರಹ್ಮಣ್ಯದೊಂದು ಲೆಟರ್ ಸಿಗ್ತಾ ಇದೆ. ಸೊ ಯಾಕೆ ನಾನು ಹೇಳಿದೆ ಅಂತ ಅಂದರೆ, ಭಾಳ ಖುಷಿ ಆಗುತ್ತೆ ಈ ವಿಚಾರವನ್ನು ನಿಮ್ಮ ಹತ್ರ ಹೇಳೋದಕ್ಕೆ. ಯಾರಿಗೆಲ್ಲ ಈ ವಿಚಾರದ ಬಗ್ಗೆ ಗೊತ್ತಾಗಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಬೇಕು, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಬೇಕು. ಇಲ್ಲೊಂದು ಮಾನವೀಯತೆ ಕೆಲಸ ನಡೆದಿದೆ, ಅದು ಏನು ಅಂತ ತೋರ್ಸಕ್ಕೆ ನಾನು ಇಷ್ಟಪಡ್ತೀನಿ. ಆದಷ್ಟು ಈ ವಿಡಿಯೋನ ನೋಡಿ, ಜೊತೆಗೆ ಸಹಾಯನ ಈ ರೀತಿನೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಮುಖ್ಯ ಉದಾಹರಣೆ ಇದು. ಭಾಳ ಖುಷಿ ಪಡ್ತೀರಾ ನೀವು. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಎಲ್ರಿಗೂ ಒಳ್ಳೇದಾಗಲಿ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದಾರೆ ಇವರು. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. ನೋಡೋಣ ಬನ್ನಿ ಏನ್ ವಿಷಯ ಅಂತ ಕೇಳೋಣ. ಅಷ್ಟು ದೂರದಿಂದ ಜನಸ್ನೇಹಿ ಆಶ್ರಮನ ಹುಡುಕೊಂಡು ಬರ್ತಾ ಇದ್ದಾರೆ ಅಂದ್ರೆ ನನಗೂ ಒಂಥರ ಆಶ್ಚರ್ಯಕರವಾಗಿದೆ. ಸೊ ಇದು ಸಾಧಾರಣವಾದ ಕೆಲಸ ಅಲ್ಲ. ನಿಜವಾಗ್ಲೂ ಬರೀ ವಿಡಿಯೋ ನೋಡಿ ಖುಷಿ ಪಡೋದಲ್ಲ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ. ನೋಡಿ, ಕರ್ನಾಟಕ ಸರ್ಕಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಇವರು ಬರ್ತಾ ಇರೋದು ಇವಾಗ. ಸೊ ಮೊದಲನೇದಾಗಿ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಭಾಳ ಖುಷಿ ಆಗುತ್ತೆ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ನಮಸ್ತೆ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಸುಬ್ರಹ್ಮಣ್ಯದಿಂದ. ಕುಕ್ಕೆ ಸುಬ್ರಹ್ಮಣ್ಯ. ನನಗೇನು ಒಂಥರ ಆಶ್ಚರ್ಯ ಅನ್ಸುತ್ತೆ. ಎಷ್ಟು ಕಿಲೋಮೀಟರ್ ಆಗುತ್ತೆ, ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಬಹಳ ಸಂತೋಷ ಆಗುತ್ತೆ. ಏನ್ ವಿಷಯ ಸರ್? ಈಗೆಲ್ಲ ನೋಡ್ತಾ ಇದ್ದೀರಾ ತಾವು, ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಸಿಕ್ಕಾಬಟ್ಟೆ ಮಳೆ. ಸೊ ಎಷ್ಟೋ ಜಲಪಾತಗಳು ಉಕ್ಕಿ ಹರಿತಾ ಇದಾವೆ, ಜೊತೆಗೆ ಎಷ್ಟೋ ನದಿಗಳು ಉಕ್ಕಿ ಉಕ್ಕಿ ಹರಿತಾ ಇದೆ. ಮನುಷ್ಯರು ಓಡಾಡಕ್ ಆಗದೆ ಇರೋಷ್ಟು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಇದೆ ಇವತ್ತು. ಸಾಕಷ್ಟು ಜನ ಸಾವು ನೋವುಗಳನ್ನು ಕೂಡ ಕೇಳ್ತಾ ಇದೀವಿ. ಆಮೇಲೆ ಇವ್ರ ವಿಡಿಯೋನ ನಾನು ನೋಡಿದೆ. ಮಳೆ ಒಳಗಡೆ ಮಳೆ ಬರ್ತಾ ಇದೆ, ಅದು ಸಾಕಷ್ಟು ಜೋರು ಮಳೆ ಬರ್ತಿದ್ರು, ಆ ಮಳೆಯಲ್ಲೇ ಅವ್ರು ಮಲಗಿದ್ರು. ಸೊ ಅಂತ ವ್ಯಕ್ತಿನ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದಿರೋದು ಇದು ಬಹಳ ದೊಡ್ಡ ವಿಷಯ ಇದು ನಿಜವಾಗ್ಲೂ. ಯಾಕಂದ್ರೆ ಸಹಾಯ ಅನ್ನೋದನ್ನ ಇಲ್ಲಿ ಅಕ್ಕಪಕ್ಕ ಯಾರಾದ್ರೂ ಸತ್ತು ಬಿದ್ದು ಅಥವಾ ನೋಯಲ್ಲಿ ನಾಳೆ ಬೆಳಗ್ಗೆ ಸತ್ತು ಹೋಗ್ತಾರೆ ಅಥವಾ ಕಷ್ಟದಲ್ಲಿದ್ದಾರೆ ಅಂದ್ರೆ ಸಹಾಯ ಮಾಡಕ್ಕೆ ನಿಮ್ ಮುಂದೆ ಬರೋದಿಲ್ಲ. ಉದಾಹರಣೆಗೆ ನೋಡಿ, ಈ ಆಶ್ರಮದಿಂದ ಒಂದು 10-20 ಕಿಲೋಮೀಟರ್ ಹಿಂದೆ ಯಾರಾದ್ರೂ ಬಿದ್ದಿದ್ದಾರೆ, ಅನಾಥರಿದ್ದಾರೆ ಅಂದ್ರೆ ಬರೀ ಫೋನ್ ಮಾಡಿ ಹೇಳ್ತಾರೆ, ಸರ್ ಇಲ್ಲೊಬ್ಬ ಬಿದ್ದಿದ್ದಾರೆ ಕರ್ಕೊಂಡೋಗಿ ಅಂತ. ಬಟ್ ಸಹಾಯ ಮಾಡಕ್ ಯಾರು ಮುಂದೆ ಬರಲ್ಲ. ಹೆಚ್ಚು ಕಮ್ಮಿ ನನಗೆ ಗೊತ್ತಿರಂಗೆ 350-400 ಕಿಲೋಮೀಟರ್ ಹತ್ರ ಆಗುತ್ತೆ. 100%. 400 ಕಿಲೋಮೀಟರ್ ಇಂದ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ ನಾನು ಏನ್ ಹೇಳ್ಬೇಕಂತ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಸರ್ ಯಾರು ಇವರು, ಏನ್ ವಿಷಯ ಇವ್ರದ್ದು? ಇವರು ಅಂದ್ರೆ ನಮ್ಮ ರವಿ ಕಕ್ಕೆಪದವು ಸುಬ್ರಹ್ಮಣ್ಯದಿಂದ ಸಮಾಜ ಸೇವಕರು. ಗೊತ್ತು. ಅಂದ್ರೆ ಇಲ್ಲಿ ಅವರ ನಿರಾಶ್ರಿತ ಆಶ್ರಮದಲ್ಲಿ ಇದ್ರಂತೆ. ಅವರು ಸ್ವಲ್ಪ ತುಂಬಾ ಅಂದ್ರೆ ಅವರು ಅಲ್ಲಿ ನಿಲ್ಲುವ ಪರಿಸ್ಥಿತಿಯಲ್ಲಿ ಇಲ್ಲ, ಅವರಿಗೆ ವ್ಯವಸ್ಥೆಗಳಿರ್ಲಿಲ್ಲ. ಸ್ನೇಹಿತರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರವಿ ಕಕ್ಕೆಪದುವು ಅಣ್ಣ ಅಂತ ಇದ್ದಾರೆ. ಒಳ್ಳೆ ಸಾಕಷ್ಟು ಅನಾಥರಿಗೆ, ಸಾಕಷ್ಟು ಜನರಿಗೆ ಸಹಾಯ ಮಾಡುವಂತ ಗಣ್ಯ ವ್ಯಕ್ತಿ ಅಂತಾನೆ ಹೇಳ್ಬೋದು. ಎಷ್ಟೋ ಜನರಿಗೆ, ಯುವಕರಿಗೆ ಸ್ಫೂರ್ತಿ. ಸೊ ಅವರು ಇವರಿಬ್ಬರನ್ನ ರೆಸ್ಕ್ಯೂ ಮಾಡಿದ್ದಾರೆ. ಇದರಲ್ಲಿ ಮೇಲೆ ಏನ್ ಹೆಸರು ನಿಮ್ದು? ಕ್ಯಾ ನಾಮ್ ಕ್ಯಾ ನಾಮ್ ತುಮಾರಾ? ತಮಿಳಾ? ತಮಿಳ್ ಅಂತ ಕಣ ಬರ. ಎನ್ನ ಪೇರೆನ್ನ ಪೇರು ಹರೀಶ್ ಕುಮಾರ್.
ಮಾತಾಡಪ್ಪ. ಆರಿಫ್ ಕುಮಾರ್. కోయంబత్తూరు. కోయంబత్తూరా என்ன வேலை செஞ்சீங்க நீங்க? பைண்டிங் வேலை. பைண்டிங் வேலையா? அப்பா அம்மா? அப்பா அம்மா வீட்டுல இருக்காங்க. கல்யாணம் இல்ல ஆளு. என்னைக்கு போயிட்டீங்க கோயிலுக்கு, ಸುಬ್ರಹ್ಮಣ್ಯ ಕೋಯಿಲ್ಗೆ என்னைக்கு போயிட்டு? வெள்ளிக்கிழமை. ಏನಂತಪ್ಪ? ಶುಕ್ರವಾರ ಹೋದ್ರಂತೆ. ಯಾರ್ಯಾರು ಹೋಗಿದ್ರು ಕೇಳು. ಯಾರು ಪೈಂಡಿಂಗ್? எங்க அம்மா நானு. ಓ ಸ್ನೇಹಿತರೆ, ಇವರು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿದ್ದಾರೆ, ಬಟ್ ಮೆಂಟಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ನನಗೆ ನೇರವಾಗಿ ಅನಿಸ್ತಾ ಇದೆ. ಇವರು ಮೋಸ್ಟ್ಲಿ ಕುಕ್ಕೆ ಸುಬ್ರಹ್ಮಣ್ಯ ನೋಡ್ಲಿಕ್ಕೆ ಮೋಸ್ಟ್ಲಿ ಫ್ಯಾಮಿಲಿ ಜೊತೆ ಬಂದಿರಬಹುದು, ಬಂದಾಗ ಎಲ್ಲೋ ಮಿಸ್ ಆಗಿದ್ದಾರೆ ಅನ್ಸುತ್ತೆ, ಬಿಟ್ಟು ಹೋಗಿರ್ಬೋದು, ಇಲ್ಲ ಮಿಸ್ ಆಗಿರ್ಬೋದು, ಗೊತ್ತಿಲ್ಲ. ಆದ್ರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಗೆ ತಲುಪಲಿ. ಆ ತಂದೆ ತಾಯಿ ಇವ್ರನ್ನ ಕಳ್ಕೊಂಡು ಅದೆಷ್ಟು ಒದ್ದಾಡ್ತಿದಾರೋ ಗೊತ್ತಿಲ್ಲ. ಬಟ್ ಈ ಮನುಷ್ಯನ್ಗೆ ಪಾಪ ಕರ್ನಾಟಕದಲ್ಲಿ ಯಾರು ಸಹಾಯ ಕೆಲವ್ರು ಮಾಡೋದೇ ಇಲ್ಲ. ಈಗ ಭಾಷೆ ಗೊತ್ತಿಲ್ಲ ಅಂತ ಆದ್ರೆ ಎಷ್ಟೋ ಜನ ತಲೆನೇ ಕೆಡ್ಸ್ಕೊಳ್ಳಲ್ಲ. ಆದ್ರೆ ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ರು ಸಹಾಯ ಮಾಡ್ತಾರೆ, ಬಟ್ ಕೆಲವೊಂದು ಸಿಚುವೇಶನ್ ಅಲ್ಲಿ ಭಾಷೆ ಗೊತ್ತಿಲ್ಲ ಅಂದ್ರೆ ಸಹಾಯ ತಗೊಳ್ಳೋದು ತುಂಬಾ ಕಷ್ಟ. ಸೊ ಬನ್ನಿ, ಇಳಿದು ಬನ್ನಿ, ಕೆಳಗೆ ಬನ್ನಿ. ಬನ್ನಿ ಯಜಮಾನ್ರೆ, ವಣಕಂ. ಏನ್ ಹೆಸರು? ನೀವೇ ಹಿಂದಿನಾ? ಇದರ ಮೇಲೆ ಯಾವ ಊರು? ಯಾವ ఊరేనా? ఏం లేదా? ಯಾವ ఊరు మీది? ಯಾವ ఊరు కాదా? అన్నం తిన్నారా? ఏమన్నం తిన్నారు? ఏం మీ పేరు? పేరేమి? చోటునా? ఓ చోటు. ఆ చోటు ఈ చోటు సరే అయితే. పెండ్లయిందా మీకు? అయిందా? ఎన్ని జనము బిడ్లు? బిడ్లు ఎక్కడ ఊరు మీది? ఊరు బార్ అంతే కన్నా. బారా? పోదమ్మా ఇంటికి. అన్నా మా ఇల్లుంది ఇక్కడ. బాగుందా? బలి సార్. ಆ ಗಾಡಿಲಿ ನಿನ್ನ ಕಳಿಸ್ತೀನಿ ಕಣ. ಈ ವಿಡಿಯೋ ನೋಡ್ಬಿಟ್ಟು ಯಾರು ತಪ್ಪಾಗಿ ಭಾವಿಸ್ಬೇಡಿ. ಏನಪ್ಪಾ ಇಷ್ಟೊಂದು ಚೆನ್ನಾಗವ್ರೆ, ಕುಕ್ಕೆ ಸುಬ್ರಹ್ಮಣ್ಯದಿಂದ ಇಲ್ಲಿವರೆಗೂ ಕರ್ಕೊಂಡ್ ಬರ್ಬೇಕಾಗಿತ್ತ ಅಂತ. ಬಟ್ ನೋಡೋರ್ಗೆ ಗೊತ್ತಾಗಲ್ಲ ಅವ್ರ ಪರಿಸ್ಥಿತಿ ಏನು ಅಂತ. ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ನಾನು ನೇರವಾಗಿ ರವಿ ಕಕ್ಕೆಪದವ್ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ಈ ಕೆಲಸಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಮೇಲೆ ಇವ್ರು ಅಣ್ಣವ್ರು ಇಟ್ಟಿರುವಂತ ನಂಬಿಕೆಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಅಷ್ಟು ದೂರದಿಂದ ನಮ್ಮ ಆಂಬುಲೆನ್ಸ್ ಡ್ರೈವರ್ ಸರ್, ತಮ್ಮ ಹೆಸರು? ಅಶ್ವಥ್ ಅಣ್ಣ ಅವರು, ಮೋಹನ್ ಅವರು, ಮತ್ತೆ ಗುರು ಅವರು. ಸೊ ಎಷ್ಟು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿವರೆಗೂ ರಿಸ್ಕ್ಯೂ ಮಾಡಿ ಕರ್ಕೊಂಡು ಬಂದಿದ್ದಾರೆ, ಒಂದು ಆಶ್ರಯ ಕೊಡಬೇಕು ಅನ್ನೋ ಕಾರಣಕ್ಕೆ. ಒಂದಂತೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವರ ಫ್ಯಾಮಿಲಿಯವ್ರಿಗೆ ಅವ್ರು ಎಲ್ಲಿದ್ದಾರೆ, ಅವ್ರು ಯಾರು, ಅವ್ರಿಗೆ ವಾರಸ್ದಾರ್ ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಸೊ ಈಗ ಆಲ್ರೆಡಿ ನೀವು ನೋಡ್ದಂಗೆ ಕುಕ್ಕೆ ಸುಬ್ರಹ್ಮಣ್ಯ ಪಂಚಾಯಿತಿಯಿಂದನೂ ಕೂಡ ಲೆಟರ್ ತಂದಿದ್ದಾರೆ, ಕುಕ್ಕೆ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಇಂದ ಕೂಡ ಲೆಟರ್ನ ಕೊಟ್ಟು ಕಳಿಸಿದ್ದಾರೆ. ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ನಾವು ತುಂಬಾ ನಿಮ್ಮ ಇದನ್ನೆಲ್ಲ ನೋಡ್ತಾ ಇರ್ತೇವೆ ಅವಾಗೆಲ್ಲ. ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಿಮಗೆ ಸುಬ್ರಹ್ಮಣ್ಯ ದೇವರೊಂದು ಆಯುರ ಆರೋಗ್ಯ ಹಾಗೆ ಇನ್ನೂ ಕೂಡ ಒಳ್ಳೇದಾಗುವ ಹಾಗೆ ಮಾಡ್ಲಿ ಅಂತ. ಹಾಗೆ ರವಿ ಅಣ್ಣವ್ರ ಬಗ್ಗೆ ತಾವೇನ್ ಹೇಳ್ತೀರಿ? ರವಿಯಣ್ಣ ಅಂದ್ರೆ ಸ್ವಲ್ಪ ನಮ್ಮ ಊರಲ್ಲೆಲ್ಲ ಒಳ್ಳೆ ಒಂದು ಸಮಾಜ ಸೇವಕರಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಬಡವರು ಹೀಗೆ ನಿರಾಶ್ರಿತರಿದ್ರೆ ಅವರಿಗೆ ಒಂದು ಹೆಲ್ಪ್ ಮಾಡುವಂಥದ್ದು ಆ ಥರ ಎಲ್ಲ ಮಾಡ್ತಿದ್ದಾರೆ. ಹಾಗೆ ನಮಗೆ ಇವತ್ತು ಮಧ್ಯಾಹ್ನ ಕಾಲ್ ಮಾಡಿ ಹೇಳಿದ್ರು ಹೀಗೆ ಅಂತ. ಅವರೆಲ್ಲ ಓಡಾಡ್ಕೊಂಡಿದ್ರು, ಅವರನ್ನು ಎಲ್ಲ ಮತ್ತೆ ಅವರೇ ಬಂದು ನಮ್ಮ ಜೊತೆ ಸೇರ್ಕೊಂಡು ಎಲ್ಲ. ಈ ತರ ಕೆಲಸ ಮಾಡೋದು ಈಸಿನಾ ಕಷ್ಟನಾ ಸರ್? ಇಲ್ಲ, ತುಂಬಾ ಕಷ್ಟ ಇದೆ. ಆ ತರ ಮಾಡ್ಬೇಕಂದ್ರೆ ತುಂಬಾ ಅದು ರಿಸ್ಕಿ, ತುಂಬಾ ರಿಸ್ಕ್. ಅಂದ್ರೆ ನಮಗೆ 2 ಪೇಷಂಟ್ ಕರ್ಕೊಂಡು ಬರ್ಬೇಕಿದ್ರೆ ನಮಗೆ ನೋಡ್ಬೇಕು ಸರ್. ಇವಾಗ ಉದಾಹರಣೆಗೆ ಎಷ್ಟೋ ಜನಕ್ಕೆ ಮೈಂಡ್ ಅಲ್ಲಿ ಇದೆ ತುಂಬಾ ಈಸಿ ವರ್ಕ್ ಇದು, ಎಲ್ಲೋ ಇರ್ತಾರೆ ಕರ್ಕೊಂಡು ಹೋಗಿ ಸಾಕೊಳ್ಳೋದು ಅಷ್ಟೇ ಅಂತ. ಬಟ್ ನೀವಿಬ್ಬರನ್ನ ಅಲ್ಲಿಂದ ಕರ್ಕೊಂಡು ಬಂದಿವಿ, 400 ಕಿಲೋಮೀಟರ್ ಆಯ್ತು. ಸೊ ಎಷ್ಟು ಕಷ್ಟ ಆಯ್ತು ತಮಗೆ? ತಮಗೆ ಅಂದ್ರೆ ಅವರದ್ದು ಊಟದ ವಿಚಾರ, ಮತ್ತೆ ಹೊರಗಡೆ ರೀಸಸ್ ವಿಚಾರ, ತುಂಬಾ ರೀಸಸ್ಗೆ ತುಂಬಾ ಹೆದರಿಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಅವ್ರು ಎಲ್ಲಿ ಕರ್ಕೊಂಡು ಬರ್ತಾರೆ ಏನು ಅಂತ ಅವ್ರಿಗೆ ವಿಚಾರ ಗೊತ್ತಿರಲ್ಲ. ಅವರಿಗೆ ತುಂಬಾ ಭಯದಿಂದ ಅವರು ಗಾಡಿನ ನಾವು ಹೊರಗಡೆ ಹೋಗ್ತೇವೆ ಅಂತ ಅವರು ಹೇಳಿದ್ರು. ಮತ್ತೆ ಅಂತ ಹೇಳಿದ್ರೆ ಅವರು ಗಾಡಿಯಲ್ಲಿ ಮೊದಲ ಸಲ ಬಂದಾಗ ಆಗ್ತಾ ಇತ್ತು ಅವರಿಗೆ, ಯಾಕಂದ್ರೆ ತುಂಬಾ ದೂರ ಇತ್ತು. ಏನೋ ಗೂಡಲ್ಲಿ ಕರ್ಕೊಂಡು ಹೋಗ್ತೀವಿ, ನಮ್ಮನ್ನ ಏನು ಮಾಡ್ತಾರೆ ಅಂತ ತುಂಬಾ ಭಯ ಇತ್ತು ಅವರಿಗೆ. ಅದನ್ನ ರಿಸ್ಕ್ ನಾವು ಮಾಡ್ಬೇಕಿದ್ರೆ ಅವರಿಗೆ ಒಂದು ವಿಚಾರದಂದ್ರೆ ಅವರಿಗೆ ಭಾಷೆ ಬರಲ್ಲ. ತುಂಬಾ ಭಾಷೆ ಪ್ರಾಮುಖ್ಯತೆ ಇದೆ. ಈಗ ಭಾಷೆ ಬರೋದಕ್ಕೆ ನಾವು ಅವರಿಗೆ ಅಕಸ್ಮಾತ್ ಇವ್ರು ಹೇಳಿದು ಓಡೋಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರಿ?
ಅದೇ ನಮಗೆ ಯಾಕಂದ್ರೆ ಸಕಲೇಶ್ಪುರದಲ್ಲಿ ನಮಗೆ ಯಾಕೆಂದ್ರೆ ಹಾಗೆ ಇದು- ಆಗಿದೆ. ಇದು ಯಾಕಂದ್ರೆ ತುಂಬಾ research ಮಾಡುವಾಗ ಇದು ಲೆಟರ್ ಇರೋದ್ರಿಂದ ನೀವು ಸೇಫ್ ಆಗಿ ಹೌದು ಇಲ್ಲಂತ ಹೇಳಿದ್ರೆ ನಾವು ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಲೆಟರ್ ಅಲ್ಲಿ ಈಗ 2 ಜನ ಅಂತ ನಾವು ಹೇಳಿದ್ದೇವೆ ಮೆನ್ಷನ್ ಮಾಡಿ. ಒಬ್ರು ಈಗ ನಾವು ರಿಸರ್ಚ್ ಮಾಡುವಾಗ ಇನ್ನೊಬ್ರು ನೋಡಿಕೊಳ್ಳಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಒಂದು ಫಾರೆಸ್ಟ್ ಇದೆ, ಫಾರೆಸ್ಟ್ ಏರಿಯಾ, ಎಲ್ಲಿ ಓಡಾಡ್ತಾರೆ ಗೊತ್ತಾಗಲ್ಲ. ಮತ್ತೆ ಅವರು ತುಂಬಾ ಮೆಂಟಲಿ ತುಂಬಾ ಅವರು ವೀಕ್ಲಿ ಇದ್ದಾರೆ. ನಮಗೆ ಏನ್ ಮಾಡ್ತಾರೆ ನಮಗೆ ಒಂದು ಭಯ ಇದೆ. ಯಾಕಂದ್ರೆ ನಮಗೆ ಅಷ್ಟು ಅವರನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವರು ಗೊತ್ತಿಲ್ಲ ಏನ್ ಮಾಡ್ತಾರೆ ನಮಗೆ ಗೊತ್ತಾಗಲ್ಲ ಅವ್ರು. ಈಗ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಆಶ್ರಮ ನೋಡ್ಬೇಕಂತ ಹೇಳಿದ್ರೆ ನಮಗೆ 2 ಪೇಷಂಟ್ ನೋಡ್ಬೇಕಿದ್ರೆ ನಮಗೆ ಇಷ್ಟು ಕಷ್ಟ ಅಂದ್ರೆ ನೀವು ಇಷ್ಟು ಜನ ನೋಡ್ಬೇಕಿದ್ರೆ ನೀವು ಎಷ್ಟು ಕಷ್ಟಪಡ್ತೀರಿ ಈಗ ಹೇಳಲಿಕ್ಕೆ ಅಸಾಧ್ಯ ನಮ್ದು. ಆದ ಕಾರಣ ನಿಮ್ಮ ದೇವರ ಚಿರಋಣಿ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಂದು ಹೇಳಿದ್ರೆ ನಮ್ಮ ದೇವಸ್ಥಾನ ವತಿಯಿಂದ ಉಚಿತವಾಗಿ ಆಂಬ್ಯುಲೆನ್ಸ್ ಇಲ್ಲಿಗೆ ಕೊಟ್ಟಿದ್ದಾರೆ. ಹೌದು, ಈಗ ಅದೇ ವಿಶೇಷ ಧನ್ಯವಾದ ನಮ್ಮ ದೇವಸ್ಥಾನ ಆಡಳಿತ ಮಂಡಳಿಗೆ. ನನ್ನ ಕಡೆಯಿಂದ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನನಗೇನು ಹೇಳ್ಬೇಕು, ಈ ಅಷ್ಟು ಒಂದು ದೊಡ್ಡ ಸಂಸ್ಥೆಯಿಂದ ಇಬ್ಬರು ಪ್ರಾಣನ ಉಳಿಸಿ ಅದು ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿಗೆ ಕಳಿಸಿದ್ದಾರೆ ಅಂದ್ರೆ ನಾವು ನಿಜವಾಗ್ಲೂ ಚಿರಋಣಿ. ತುಂಬಾ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಕೂಡ ಅಲ್ಲಿಂದ ನಮಗೆ ರೇಷನ್ ಕೂಡ ಕಳಿಸ್ಕೊಟ್ಟಿದ್ರು. ಸೊ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯ ಆಡಳಿತ ಮಂಡಳಿಯ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದಾನೇ ಅವರ ಪಾದಗಳಿಗೆ ನಮಸ್ಕಾರ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಂದು ಅದ್ಭುತವಾದಂತ ಕೆಲಸ ಮಾಡಿದಿರಿ. ನಮ್ಮ ಕೈಲಾದಷ್ಟು ನಾವು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ರೆ ಖಂಡಿತವಾಗ್ಲೂ ಅವ್ರನ್ನ ನಾವು ತಲುಪಿಸೋ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಬನ್ನಿ. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಕುಕ್ಕೆ ಸುಬ್ರಹ್ಮಣ್ಯದಿಂದ ಇವಾಗ ಮೋಹನ್ ಅಣ್ಣವರು, ಅಶ್ವಥ್ ಅವರು ಮತ್ತು ಗುರು ಅವರು ಬಂದಿದ್ದಾರೆ. ಸೊ ಇಬ್ಬರನ್ನ ಸೇಫ್ ಆಗಿ ರೆಸ್ಕ್ಯೂ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿರೋದಕ್ಕೆ ನಮ್ಮ ಕಡೆಯಿಂದ ಅವರಿಗೆ ಒಂದು ಸಣ್ಣ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಭಾಳ ಸಂತೋಷ ಆಯ್ತಣ್ಣ. ಎಲ್ಲರೂ ನಿಮ್ಮಂಗೆ ಒಂದು ಮನ್ಸು ಮಾಡಿ ಅಷ್ಟು ದೂರದಿಂದ ಅನಾಥವಾಗಿ ಬಿದ್ದಿರುವಂಥವ್ರನ್ನ ಕರ್ಕೊಂಡು ಬಂದರೆ ಎಷ್ಟು ಆಶ್ರಯ ಸಿಗುತ್ತೆ. ಒಳ್ಳೇದಾಗಲಿ. ಸೊ 100 ವರ್ಷ ಚೆನ್ನಾಗಿರಿ ಸರ್. ನೀವು ಅಷ್ಟೇ ಸರ್. ನಮಗಿಂತ ನೀವು ತುಂಬಾ ಸೇವೆ ಮಾಡ್ತಿದ್ದೀರಾ. ಅದಕ್ಕೆ ಹಾಗೆ ನನ್ನ ಕಡೆಯಿಂದ ರವಿ ಅಣ್ಣನಿಗೂ ಮತ್ತೆ ಪಂಚಾಯಿತಿ ಅಧ್ಯಕ್ಷರು ಯಾರಿದಾರೋ ಯಾರೆಲ್ಲ ಸಹಾಯ ಮಾಡಿದಾರೋ ಅವರೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. ಹಾಕೊಂಬಿಡಿ ಸರ್. ಒಳ್ಳೆದಾಗಲಿ ಸರ್. ಒಳ್ಳೆದಾಗಲಿ. ಹಾಕೊಂಡಿದ್ದಾರೆ ಸರ್. ಒಳ್ಳೆಯದಾಗಲಿ ಸರ್. ಇದು ನೀವು ಮಾಡಿದಂಥ ಸೇವೆಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಗೌರವ. ಒಳ್ಳೆಯದಾಗಲಿ ಸರ್ ನಿಮ್ಮೆಲ್ರಿಗೂ. ಆಯ್ತು. ನೀವು ನಿಮ್ಮಂಥವರಿಗೆ ಇನ್ನೂ ಸಹ ಜನಗಳದ್ದು ಬೆಂಬಲ ಸಿಗಬೇಕು. ಹಾಗೆ ಹೆಚ್ಚು ಮಾತಾಡ್ಲಿಕ್ಕೆ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮ ಇಲ್ಲಿಯ ಒಂದು ಪರಿಸ್ಥಿತಿ ನೋಡಿಬಿಟ್ಟು ಅಂದರೆ ಈ ಸೇವೆಯನ್ನು ಮಾಡಬೇಕಾದ್ರೆ ಒಂಥರ ಹೇಗೆ ಇರಬೇಕು ಅಂತಾನೆ ಯೋಚನೆ ಬರ್ತಾ ಇಲ್ಲ ನನಗೆ. ಅದ್ರಲ್ಲಿ ನಿಮ್ಮಂತವ್ರು ಮಾಡ್ತಾ ಇರೋದಂದ್ರೆ ಈಗ ಆಲ್ರೆಡಿ ಅನ್ಕೊಂತಾರೆ ಯೋಗೇಶ್ ಕಣಪ್ಪ ಅಂತ. ಮತ್ತೆ ಆಶ್ರಮದಲ್ಲಿ ನಿಜ ನೀವು ನೋಡಿದಾಗ ಎಲ್ಲಾದ್ರೂ ಜಾಗ ಇದೆಯಾ? ಇಲ್ಲ ಸರ್, ಎಲ್ಲ ಫುಲ್ ಇದೆ. ಹೌದು, ಎಲ್ಲೂ ಇಲ್ಲ. ಒಳ್ಳೇದಾಗ್ಲಿ ಸರ್. ಒಳ್ಳೇದಾಗ್ಲಿ. ಆಮೇಲೆ ನಿಧಾನಕ್ಕೆ ಗಾಡಿ ಓಡಿಸಿ ಸೇಫ್ ಆಗಿ ಮನೆಗೆ ಹೋಗಿ ಮತ್ತೆ ಕಾಲ್ ಮಾಡಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.